ಓಂ ಶ್ರೀ ಗಣೇಶಾಯ ನಮಃ. ಭಕ್ತಿ ಮಾರ್ಗದ ಪಯಣಿಗರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕದ ಪವಿತ್ರ ಭೂಮಿಯಲ್ಲಿ ನೂರಾರು ದೇವಸ್ಥಾನಗಳಿವೆ. ಪ್ರತಿಯೊಂದು ದೇಗುಲಕ್ಕೂ ತನ್ನದೇ ಆದ ವಿಶಿಷ್ಟ ಇತಿಹಾಸವಿದೆ. ಆದರೆ ಸಾಮಾನ್ಯವಾಗಿ ದೇವಸ್ಥಾನ ಎಂದರೆ ಗರ್ಭಗುಡಿ, ಗೋಪುರ, ಮಹಾದ್ವಾರಗಳಿರುತ್ತವೆ. ಆದರೆ ನೀವು ಎಂದಾದರೂ ಒಂದು ಅದ್ಭುತ ಕ್ಷೇತ್ರವನ್ನು ನೋಡಿದ್ದೀರಾ? ಅಲ್ಲಿ ದೇವರಿಗೆ ಗರ್ಭಗುಡಿಯೇ ಇಲ್ಲ, ಆಕಾಶವೇ ಛಾವಣಿ, ಕಾಡಿನ ಮರಗಳೇ ನೆರಳು. ಹೌದು, ನಾವು ಇಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಕ್ಷೇತ್ರವಾದ ಸೌತಡ್ಕ ಶ್ರೀ ಮಹಾಗಣಪತಿಯ ದೇವಸ್ಥಾನಕ್ಕೆ. ಸಂಕಷ್ಟಗಳನ್ನು ಹರಿಸುವ, ಸಕಲ ಶುಭಗಳನ್ನು ನೀಡುವ ಈ ಗಣಪನ ಮಹಿಮೆ ಏನು? ಈ ಕ್ಷೇತ್ರಕ್ಕೆ ಸೌತಡ್ಕ ಎಂಬ ಹೆಸರು ಬರಲು ಕಾರಣವೇನು? ಇಲ್ಲಿ ಗಂಟೆಗಳನ್ನೇ ಯಾಕೆ ಮುಡಿಪಾಗಿ ಕಟ್ಟುತ್ತಾರೆ? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಕ್ಷೇತ್ರದ ಮಹಿಮೆ ಮತ್ತು ಭೌಗೋಳಿಕ ಹಿನ್ನೆಲೆ. ಸೌತಡ್ಕ ಕ್ಷೇತ್ರವು ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಒಂದು ಸುಂದರ ತಾಣ. ಈ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಪ್ರಸಿದ್ಧ ಕ್ಷೇತ್ರಗಳಾದ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ನಡುವೆ ನೆಲೆಸಿದೆ. ಧರ್ಮಸ್ಥಳದಲ್ಲಿ ಪರಶಿವನು ಮಂಜುನಾಥನಾಗಿ ಭಕ್ತರನ್ನು ಸಲುಹಿದರೆ, ಕುಕ್ಕೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದೋಷಗಳನ್ನು ನಿವಾರಿಸುತ್ತಾನೆ. ಈ ಇಬ್ಬರ ನಡುವೆ ಶಿವನ ಸುಪುತ್ರನಾದ ಗಣಪತಿಯು ಸೌತಡ್ಕದಲ್ಲಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷ. ಭಕ್ತರು ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗುವ ಹಾದಿಯಲ್ಲಿ ಈ ಗಣಪನನ್ನು ದರ್ಶನ ಮಾಡುವುದರಿಂದ ಇಡೀ ಶಿವ ಕುಟುಂಬವನ್ನು ದರ್ಶಿಸಿದ ಪುಣ್ಯ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಕ್ಷೇತ್ರಕ್ಕೆ ಹೋಗುವ ದಾರಿಯೆಲ್ಲ ಹಸಿರಿನಿಂದ ಕೂಡಿದ್ದು, ತಂಪಾದ ಗಾಳಿ ಮತ್ತು ಎತ್ತರದ ಮರಗಳು ನಿಮ್ಮ ಮನಸ್ಸಿಗೆ ಅತೀವ ಶಾಂತಿ ನೀಡುತ್ತವೆ. ಈ ಪ್ರದೇಶವು ಒಂದು ಕಾಲದಲ್ಲಿ ದಟ್ಟ ಅರಣ್ಯವಾಗಿತ್ತು. ಈಗಲೂ ಅದೇ ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡಿಕೊಂಡಿದೆ. ಸೌತಡ್ಕ ಎಂಬ ಹೆಸರಿನ ಹಿಂದಿನ ರಹಸ್ಯ ನಿಮಗೆ ಗೊತ್ತಾ? ಸೌತಡ್ಕ ಎಂಬ ಹೆಸರಿಗೆ ತುಳು ಭಾಷೆಯಲ್ಲಿ ವಿಶೇಷ ಅರ್ಥವಿದೆ. ತುಳುವಿನಲ್ಲಿ ಸೌತೆ ಎಂದರೆ ಸೌತೆಕಾಯಿ ಮತ್ತು ಅಡಕ ಎಂದರೆ ಹೊಲ ಅಥವಾ ಬೆಳೆ ಎಂದರ್ಥ. ಅಂದರೆ ಸೌತೆಕಾಯಿಗಳನ್ನು ಬೆಳೆಯುವ ಹೊಲವೇ ಸೌತಡ್ಕ. ಇಲ್ಲಿ ಗಣಪತಿಗೆ ಸೌತೆಕಾಯಿ ಎಂದರೆ ಪಂಚಪ್ರಾಣ. ಭಕ್ತರು ಇಲ್ಲಿ ದೇವರಿಗೆ ಸೌತೆಕಾಯಿಗಳನ್ನು ನೈವೇದ್ಯವಾಗಿ ನೀಡುತ್ತಾರೆ. ಇದರ ಹಿಂದೆ ಒಂದು ಸುಂದರ ಕಥೆ ಇದೆ. ಹಿಂದೆ ಈ ಪ್ರದೇಶವನ್ನು ರಾಜ ಕುಟುಂಬದವರು ಆಳುತ್ತಿದ್ದರು ಮತ್ತು ಗಣಪತಿ ಅವರ ಆರಾಧ್ಯ ದೈವವಾಗಿದ್ದನು. ಆದರೆ ಶತ್ರುಗಳ ದಾಳಿಯಾದಾಗ ರಾಜಮನೆತನದವರು ಪೂಜಿಸುತ್ತಿದ್ದ ಗುಡಿಯು ನಾಶವಾಯಿತು. ಬಹಳ ಕಾಲದ ನಂತರ ಈ ಗಣಪತಿಯ ವಿಗ್ರಹವು ಹಸುಗಳನ್ನು ಕಾಯುವ ಹುಡುಗರಿಗೆ ಸಿಕ್ಕಿತು. ಅವರು ಈ ವಿಗ್ರಹವನ್ನು ತಂದು ಒಂದು ಕಟ್ಟೆಯ ಮೇಲೆ ಪ್ರತಿಷ್ಠಾಪಿಸಿದರು. ಆ ಸಮಯದಲ್ಲಿ ಸುತ್ತಮುತ್ತಲಿನ ಹೊಲಗಳಲ್ಲಿ ಸೌತೆಕಾಯಿಗಳನ್ನು ಹೇರಳವಾಗಿ ಬೆಳೆಯಲಾಗುತ್ತಿತ್ತು. ಈ ಹುಡುಗರು ಗಣಪತಿಯನ್ನು ತೊಳೆದು ತಮಗೆ ಸಿಕ್ಕ ಸೌತೆಕಾಯಿಗಳನ್ನೇ ನೈವೇದ್ಯವಾಗಿ ಸಮರ್ಪಿಸಿದರು. ಅಂದಿನಿಂದ ಆ ಪ್ರದೇಶದಲ್ಲಿ ಬೆಳೆಗಳು ಸಮೃದ್ಧವಾಗಿ ಬೆಳೆದವು. ಇದು ಗಣಪನ ಕೃಪೆ ಎಂದು ನಂಬಿದ ಜನರು ಅಂದಿನಿಂದ ಇಂದಿನವರೆಗೂ ತಮ್ಮ ಬೆಳೆಯಲ್ಲಿ ಒಂದು ಭಾಗವನ್ನು ಗಣಪನಿಗೆ ಅರ್ಪಿಸುತ್ತಾ ಬಂದಿದ್ದಾರೆ. ಗರ್ಭಗುಡಿಯೇ ಇಲ್ಲದ ಗಣಪ. ಈ ಕ್ಷೇತ್ರದ ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಇಲ್ಲಿ ಗೋಪುರವಾಗಲಿ ಅಥವಾ ಮುಚ್ಚಿದ ಗರ್ಭಗುಡಿಯಾಗಲಿ ಇಲ್ಲ. ಈ ಗಣಪತಿಯು ಒಂದು ಕಲ್ಲಿನ ವೇದಿಕೆಯ ಮೇಲೆ ಆರು ಬಯಲಿನಲ್ಲಿ ಆಸೀನನಾಗಿದ್ದಾನೆ. ಸುತ್ತಲೂ ತಂಪಾದ ಮರಗಳ ನೆರಳಿದೆ. ಭಕ್ತರು ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಸ್ವಾಮಿಯ ದರ್ಶನ ಪಡೆಯಬಹುದು. ಹಲವು ಭಕ್ತರು ಇಲ್ಲಿ ದೊಡ್ಡ ದೇವಾಲಯವನ್ನು ನಿರ್ಮಿಸಲು ಮುಂದಾದರಂತೆ. ಆದರೆ ಸ್ವತಃ ಗಣಪತಿಯ ಭಕ್ತರ ಕನಸಿನಲ್ಲಿ ಬಂದು, ನನಗೆ ಯಾವುದೇ ಕಟ್ಟಡ ಅಥವಾ ಗೂಡು ಬೇಡ, ನಾನು ಆರ ಬಯಲಿನಲ್ಲಿ ನಿಂತು ಎಲ್ಲ ಭಕ್ತರಿಗೂ ಸದಾ ದರ್ಶನ ನೀಡಲು ಬಯಸುತ್ತೇನೆ ಎಂದು ಹೇಳಿದ್ದನಂತೆ. ಹಾಗಾಗಿ ಇಲ್ಲಿ ಗರ್ಭಗುಡಿ ಇಲ್ಲದೆ ಸ್ವಾಮಿ ನೆಲೆ ನಿಂತಿರುವನು. ಗಣಪತಿಯ ಈ ದಿವ್ಯ ಮಂಗಳ ಮೂರ್ತಿಯನ್ನು ಹೂಗಳಿಂದ ಅಲಂಕರಿಸಿದಾಗ ಆ ರೂಪವು ವರ್ಣಿಸಲು ಸಾಧ್ಯವಾಗದಷ್ಟು ಸುಂದರವಾಗಿರುತ್ತದೆ. ಗಂಟೆಗಳ ಗಣಪತಿ ಮತ್ತು ಗಂಟೆ ಹರಕೆ. ಸೌತಡ್ಕ ಗಣಪತಿಯನ್ನು ಜನರು ಪ್ರೀತಿಯಿಂದ ಗಂಟೆ ಗಣಪತಿ ಎಂದೂ ಕರೆಯುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಸಾವಿರಾರು ಗಂಟೆಗಳು ನೇತಾಡುತ್ತಿರುವುದು ಕಾಣಿಸುತ್ತದೆ. ಇದರ ಹಿಂದಿನ ಕಾರಣವೇ ಗಂಟೆ ಹರಕೆ. ಭಕ್ತರು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಗಣಪನಿಗೆ ಪ್ರಾರ್ಥಿಸಿ ಇಲ್ಲಿ ಗಂಟೆಯನ್ನು ಮುಡುಪಾಗಿ ಕಟ್ಟುತ್ತಾರೆ. ಒಂದು ಬಾರಿ ಹರಕೆ ಹೊತ್ತು ಗಂಟೆ ಕಟ್ಟಿದರೆ ಮುಂದಿನ 3 ತಿಂಗಳ ಒಳಗೆ ಆ ಕೋರಿಕೆ ಈಡೇರುತ್ತದೆ ಎಂಬುದು ಭಕ್ತರ ದಟ್ಟವಾದ ನಂಬಿಕೆ. ಕೋರಿಕೆ ಈಡೇರಿದ ನಂತರ ಮತ್ತೆ ಬಂದು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಶ್ರೀಮಂತರಿಂದ ಬಡವರವರೆಗೆ ಪ್ರತಿಯೊಬ್ಬರು ತಮ್ಮ ಶಕ್ತಿಗೆ ಅನುಗುಣವಾಗಿ ಸಣ್ಣದರಿಂದ ಹಿಡಿದು ಅತಿ ದೊಡ್ಡ ಗಾತ್ರದ ಗಂಟೆಯವರೆಗೆ ಇಲ್ಲಿ ಅರ್ಪಣೆ ಮಾಡುತ್ತಾರೆ. ಹಾಗಾಗಿ ಈ ಪ್ರದೇಶವೇ ಗಂಟೆಗಳ ವನದಂತೆ ಕಂಗೊಳಿಸುತ್ತದೆ. ವಿಶೇಷ ಪೂಜೆ ಮತ್ತು ಸೇವೆಗಳು. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಹಾಪೂಜೆ ನಡೆಯುತ್ತದೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಇಲ್ಲಿ ಗಣಪನಿಗೆ ಪಂಚ ಕಜ್ಜಾಯ ಎಂಬ ಪ್ರಸಾದ ಬಹಳ ವಿಶೇಷ. ಕೊಬ್ಬರಿ, ಬೆಲ್ಲ, ಅಕ್ಕಿ, ಎಳ್ಳು ಮತ್ತು ಬಾಳೆಹಣ್ಣುಗಳನ್ನು ಬೆರೆಸಿ ಇದನ್ನು ತಯಾರಿಸಲಾಗುತ್ತದೆ. ಇನ್ನೊಂದು ಪ್ರಮುಖ ಸೇವೆ ಎಂದರೆ ಯಾರಿಗೆ ಮದುವೆ ವಿಳಂಬವಾಗುತ್ತಿದೆಯೋ ಅಥವಾ ಮಕ್ಕಳ ಭಾಗ್ಯ ಇಲ್ಲವೋ
ಅಂಥವರು ಇಲ್ಲಿ ವಿಶೇಷ ಮಾಲೆಯನ್ನು ಸ್ವಾಮಿಗೆ ಅರ್ಪಿಸುವ ಮೂಲಕ ಈ ಸೇವೆಯನ್ನು ಮಾಡುತ್ತಾರೆ. ಇದು ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಸೇವೆಯಾಗಿದೆ. ಭೇಟಿ ನೀಡುವ ಸಮಯ ಮತ್ತು ದಾರಿ. ಸ್ವತಃ ಗಣಪತಿಯ ಆರಬಯಲಿನಲ್ಲಿ ಇರುವುದರಿಂದ ಇಲ್ಲಿ ದರ್ಶನಕ್ಕೆ ಯಾವುದೇ ನಿರ್ದಿಷ್ಟ ಸಮಯ ನಿರ್ಬಂಧವಿಲ್ಲ. ಭಕ್ತರು ಯಾವುದೇ ಸಮಯದಲ್ಲಿ ಬಂದು ದರ್ಶನ ಪಡೆಯಬಹುದು. ಹೇಗೆ ತಲುಪುವುದು? ಮಂಗಳೂರು ನಗರದಿಂದ ಈ ಕ್ಷೇತ್ರವು ಸುಮಾರು 82 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿಗೆ ವಿಮಾನ, ರೈಲು ಅಥವಾ ರಸ್ತೆ ಮಾರ್ಗದ ಮೂಲಕ ತಲುಪಿ ಅಲ್ಲಿಂದ ಸ್ಥಳೀಯ ವಾಹನಗಳಲ್ಲಿ ಸೌತಡಕಕ್ಕೆ ಬರಬಹುದು. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದಿಂದಲೂ ಸಾಕಷ್ಟು ಬಸ್ ಸೌಲಭ್ಯಗಳಿವೆ. ಬದುಕಿನಲ್ಲಿ ಸಂಕಷ್ಟಗಳಿದ್ದಾಗ, ದಾರಿ ತೋಚದಂತಾದಾಗ ಒಮ್ಮೆ ಈ ಸೌತಡಕ ಗಣಪನ ಸನ್ನಿಧಿಗೆ ಭೇಟಿ ನೀಡಿ. ಈ ಕರುಣಾಮಯಿ ಗಣೇಶ ನಿಮ್ಮ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಸುಖ ಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ದೈವಿಕ ಕ್ಷೇತ್ರಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.